ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಸುಮಾರು 7 ದಶಕಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ನಡೆಸಿದಂಥ ಚೆನ್ನಮ್ಮನವರ ಅಗಲಿಕೆ ದೇವೇಗೌಡರ ದೊಡ್ಡ ಕುಟುಂಬಕ್ಕೆ ಸಾಕಷ್ಟು ದೊಡ್ಡ ರೀತಿಯ ಆಘಾತವನ್ನು ನೀಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಚೆನ್ನಮ್ಮ ಅವರ ಅಗಲಿಕೆ ನಿಜವಾಗಲೂ ಕೂಡ ಅವರ ಒಂದು ದೊಡ್ಡ ಕುಟುಂಬಕ್ಕೆ ದೊಡ್ಡ ರೀತಿಯ ಆಘಾತವನ್ನು ತಂದಿದೆ ಅಂತ. ಅದು ಹೇಳೋಕ್ಕಾಗಲ್ಲ ಸರ್, ಅದು ಆ ಟೈಪ್ ಇದಾಗಿದೆ ಸರ್. ನಮಗೆ ಏನೋ ಇದನ್ನು ಕಳ್ಕೊಂಡಿದ್ದೀವಿ ಅನ್ನಂಗಾಗಿದೆ ಸರ್. ಅವ್ರು ಕಳ್ಕೊಂಡು ಅಷ್ಟು ನಮಗೆ ತಾಯಿಯಾಗಿ, ತಮ್ಮ ಅಲ್ಲ ತಾಯಿಯಾಗಿ ನಮ್ಮನ್ನು ಕಾಪಾಡೋರು ಸರ್. ಅಲ್ಲ ಅದನ್ನು ವರ್ಣಿಸೋಕ್ಕಾಗಲ್ಲ ಸರ್. ಅವರದ ವರ್ಣಿಸೋಕ್ಕಾಗಲ್ಲ ಸರ್. ಅಂಥ ಅಕ್ಕ ಅವರು, ತಾಯಿ ಅಕ್ಕ ಅಲ್ಲ ತಾಯಿ ನಮಗೆ. ಸಹಜವಾಗಿಯೇ ನಿಮ್ಮ ಅಕ್ಕ ಅಂದರೆ ನಿಮ್ಮ 8 ಜನ ಮಕ್ಕಳಲ್ಲಿ ನಿಮ್ಮ ತಂದೆಯವರಿಗೆ ಇವರು ಹಿರಿಯವರು. ಅವರು ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಅವ್ರ ಮದುವೆ ಆಗಿದ್ದು, ಸೊ ಯಾವಾಗ ಮದುವೆ ಆಯಿತು ಇದರ ಬಗ್ಗೆ? ಸರ್ ನಮಗೆ ಅಷ್ಟೇ ಇದಿಲ್ಲ. ನಾವು ಎಲ್ಲ ಚಿಕ್ಕ ಮಕ್ಕಳು. ನಮ್ಮ ತಂದೆ ಚಿಕ್ಕದರೆಲ್ಲ ಸತ್ತು ಹೋದರು. ಆದರೆ ನಮ್ಮ ಭಾವ ಮತ್ತು ನಮ್ಮ ಅಕ್ಕನೇ ನಮ್ಮನ್ನು ಇದುವರೆಗೂ ಕಾಪಾಡ್ಕೊಂಬಂದರು ಸರ್. ನಮಗೆಲ್ಲ ಅವರೇ ದೇವರು ಸರ್. ನಮ್ಮಿಬ್ಬರು ಅವರಿಬ್ಬರು ದೇವ್ರ ಸಮಾನ ಸರ್. ನಮಗೆ ಇದನ್ನು ಆ ಟೈಮ್ ನಮ್ಮನ್ನು ಕಾಪಾಡ್ಕೊಂಬಂದರು ಸರ್. ಇದುವರೆಗೂ ಈವನ್ ಟುಡೇ ನಮ್ಮನ್ನು ಅಷ್ಟು ಇದನ್ನಾಗಿ ಅವರ ಸ್ವಂತ ಮಕ್ಕಳಂಗೆ ನಮ್ಮನ್ನು ಅದೇ ಟೈಪು ನಮ್ಮನ್ನೆಲ್ಲ ಕಾಪಾಡಿದ್ರು ಸರ್. ಎಲ್ಲ ಅವರೇ. ಅವರ ಮನೆಯಲ್ಲೂ ದೊಡ್ಡ ಕುಟುಂಬ, ಅವರು ಅಂದರೆ ಮದುವೆಯಾಗಿ ಬಂದಂಥ ಕುಟುಂಬದಲ್ಲೂ ಕೂಡ ಒಂದು ದೊಡ್ಡ ಕುಟುಂಬ. ಎರಡೂ ಕುಟುಂಬಗಳನ್ನು ಹೇಗೆ ದೊಡ್ಡ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಹೋದಂಥ ಒಂದು ದಿಟ್ಟ ಹೆಣ್ಣುಮಗಳು. ಹೌದೌದು ಸರ್. ದೇವರು ಸರ್ ಅವರು. ಆ ಟೈಪ್ ಎಲ್ಲ ಯಾರೇ ಬರಲಿ ಏನೇ ಬರಲಿ ಎಲ್ಲ ಇದರಲ್ಲೂ ಇದಾಗಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು ಸರ್. ಎಲ್ಲ ಇದನ್ನು ಸರ್. ಚೆನ್ನಮ್ಮ ಅವರು ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಹಾಸನಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವ್ರ ಅನಾರೋಗ್ಯದಿಂದ. ಸೊ ಕೊನೆಯದಾಗಿ ತಾವು ಭೇಟಿಯಾದಾಗ ಅವ್ರು ಮಾತಾಡ್ಸಿದ್ದು ನಿನಗೆ ಹೇಗೆ ನೆನಪು ಮಾಡ್ಕೊಂಡು? ಇಲ್ಲ, ಅದು ಜಾಸ್ತಿ ಹೆಚ್ಚಿಗೆ ಮಾತಾಡಲಿಲ್ಲ. ಪಾಪ ಕೂತ್ಗಳು ಅಂತ ಎಲ್ಲ ಮಾತಾಡಿದರು. ಇದನ್ನು ಹೋದರೆ ಎಲ್ಲ ಇದನ್ನು ಹೆಂಗಿದ್ದಾರೆ, ನಿಮ್ಮ ಮಕ್ಳು ಹೆಂಗವ್ರೆ, ಏನು ಇದು ಎಲ್ಲ ಕೇಳೋರು. ಹುಷಾರಾಗಿದೆಯಾ, ಹೆಂಗಿದೆಯಾ ಅಂತೆಲ್ಲ ಕೇಳೋರು ಸರ್. ನಮಗೆಲ್ಲ ಕೇಳೋರು ಸರ್. ಎಲ್ಲ ಸಾಮಾನ್ಯವಾಗಿ ದೊಡ್ಡ ಕುಟುಂಬಕ್ಕೆ ಸೇರಿದಾಗ ಹೆಣ್ಮಕ್ಳು ಅಂದರೆ ಅವ್ರದ್ದು ಇದೇ ಬೇರೆ ಆಗ್ಬಿಡುತ್ತೆ. ಅದು ಚೆನ್ನಮ್ಮ ಅವರು ಅದಕ್ಕೆ ಹೊರತಾಗಿದ್ದಂಥ ಹೆಣ್ಣುಮಗಳು. ಆ ಟೈಪ್ ಅಲ್ಲ ಸರ್. ಅವರು ಎಲ್ಲ ಒಂದೇ. ಅವರು ಶ್ರೀಮಂತಿಗೆ ಇದು ಅನ್ನೋ ಒಂಚೂರು ಪಾಪ ಇದೇ ಇರಲಿಲ್ಲ ಅವ್ರ ಹತ್ರ. ನೀವೇ ಹೋಗಲಿ ಯಾರೇ ಹೋಗಲಿ ಸರ್, ಅಷ್ಟು ಇದಾಗಿ ಕಾಫಿ ಕೊಡೋದು, ಊಟ ಮಾಡಿ ಅನ್ನೋದು. ಅದು ಯಾರೇ ಹೋಗಲಿ ಕೊನೆಗೆ ಏನೂ ಇದಿಲ್ಲ, ತಗೊಂಡೋಗು ಊಟ ಮಾಡ್ಕೊ ಅನ್ನೋದು, ಬಸ್ ಚಾರ್ಜ್ ಐತಾ ಅಂತ ಕೇಳೋದು ಎಲ್ಲ ಮಾಡೋರು ಸರ್ ಎಲ್ಲರಿಗೂ. ಆ ಟೈಪ್ ಇದು. ಅಲ್ಲಿ ಶಾಲ್ಗಳಿದ್ರೆ ಈ ಶಾಲ್ ಕೊಡೋರಿಗೆ ಹಾಕೋ ಅಂದನು ಎಲ್ಲ ಮಾಡೋರು ಸರ್. ಎಲ್ಲ ಇದು.